ಪಂಚಮಸಾಲಿ ಹೋರಾಟದಲ್ಲಿ ಹಿಂಸಾಚಾರ ತೀವ್ರಗೊಂಡಿರುವಂತಹದ್ದು. 20ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಪ್ರತಿಭಟನೆಯ ಸಂದರ್ಭದಲ್ಲಿ ಗಾಯವಾಗಿದೆ. ಕಾಲುವೆಗೆ ಇಳಿದರು, ಹೊಲದಲ್ಲಿ ನಿಂತಿದ್ರು, ಪೊಲೀಸರು ಲಾಠಿ ಬೀಸಿದ್ದಾರೆ. ಈ ಮೂಲಕ ಪಂಚಮಸಾಲಿ ಹೋರಾಟದಲ್ಲಿ ಹಿಂಸಾಚಾರವಾಗಿರುವಂಥದ್ದು. 20ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಗಾಯವಾಗಿದೆ. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಲಾಠಿ ಏಟು ಹೇಗೆ ಬಿದ್ದಿದೆ ಅಂತ ಹೇಳಿ ಕ್ಯಾಮೆರಾ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲಿಕ್ಕೆ, ಪ್ರತಿಭಟನಾಕಾರರನ್ನ ಚದುರಿಸಲಿಕ್ಕೆ ಈಗಾಗಲೇ ಲಾಠಿ ಪ್ರಯೋಗವನ್ನ ಮಾಡಿರುವಂತಹದ್ದು. ಸದ್ಯಕ್ಕೆ ಪರಿಸ್ಥಿತಿ ಬಿಗಡಾಯಿಸಿರುವಂತಹದ್ದು. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರಬೇಕು ಅಂತ ಹೇಳಿ ಜಯಮೃತ್ಯುಂಜಯ ಶ್ರೀಗಳು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಶ್ರೀಗಳನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಅರವಿಂದ್ ಬೆಲ್ಲದ್, ಯತ್ನಾಳ್, ಈರಣ್ಣ ಕಡಾಡಿ ಸೇರಿದಂತೆ ಹಲವು ಪಂಚಮಸಾಲಿ ಸಮುದಾಯದ ನಾಯಕರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸ ಆಗಿದೆ. ಆದರೂ ಕೂಡ ಪ್ರತಿಭಟನಾಕಾರರ ಆಕ್ರೋಶ, ಕಿಚ್ಚು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ವ್ಯಾಪ್ತಿ ವಿಸ್ತರಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪರಿಸ್ಥಿತಿ ಕೈತಪ್ಪಿ ಹೋಗುವಂತಹ ಸಂದರ್ಭದಲ್ಲಿಯೇ ಪೊಲೀಸರು ಲಾಠಿಯನ್ನ ಪ್ರಯೋಗಿಸಿರುವಂತಹದ್ದು. ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಈಗ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಅಲ್ಲಿರುವಂತಹ ವಿಜುವಲ್ಸ್ಗಳೇ ಹೇಳ್ತಾ ಇರುವಂತಹದ್ದು. ಈ ಮೂಲಕ ಬೆಳಗಾವಿಯಲ್ಲಿ ಪಂಚಮಸಾಲಿಯ ಕಿಚ್ಚು